ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೆ ಪಲ್ಟನ್ಸ್ ಈ ಎರಡು ಟೀಮ್ದು ಸ್ಟಾರ್ಟಿಂಗ್ 7 ಕಂಪ್ಯಾರಿಸನ್ ಮಾಡಿದ ಎರಡು ಟೀಮ್ ಈ ಸಲ ಮುಖಾಮುಖಿ ಆದರೆ ಯಾರು ಬಲಿಷ್ಠವಾಗಿರ್ತಾರೆ ಅಂತ. ಸೊ ಆಲ್ರೆಡಿ 3 ಟೀಮ್ನ ಕಂಪ್ಯಾರಿಸನ್ ಮಾಡಿದ್ದೀನಿ. ಬುಲ್ಸ್ ವರ್ಸಸ್ ಪಟ್ನಾ, ಬುಲ್ಸ್ ವರ್ಸಸ್ UP ಯೋಧಾಸ್, ಬುಲ್ಸ್ ವರ್ಸಸ್ ಗುಜರಾತ್ ಜಾಯಿಂಟ್ಸ್. ಈ 3 ಟೀಮ್ದು ನೋಡಿಲ್ಲ ಅಂದರೆ ನೋಡ್ಕೊ ಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಹಾಗಿದ್ರೆ ಈ ಕಂಪ್ಯಾರಿಸನ್ ವಿಡಿಯೋದಲ್ಲಿ ಸಿಂಪಲ್ ಆಗಿ ರೂಲ್ಸ್ನ ಹೇಳ್ತೀನಿ. ಅವ್ರಿಗೆ ಇರೋ ಎಕ್ಸ್ಪೀರಿಯನ್ಸು PKಯಲ್ಲಿ ಮತ್ತು ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸು ಮತ್ತು ಅವರು ಆಡೋ ಪೊಸಿಷನ್ನು ಮ್ಯಾಟರ್ ಆಗುತ್ತೆ. ನೀವು ಲಾಸ್ಟ್ 3 ವಿಡಿಯೋ ನೋಡ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ರೂಲ್ಸ್ ಅರ್ಥ ಆಗ್ಬಿಟ್ಟೆ ಬ್ರೀಫಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಿದ್ರೆ ಎರಡು ಟೀಮ್ದು ಸ್ಟಾರ್ಟಿಂಗ್ 7 ಬಗ್ಗೆ ಇವಾಗ ಫಸ್ಟ್ ಮಾತಾಡಲೇಬೇಕು. ಸೊ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮಗೆ ತುಂಬ ಅರ್ಟ್ ಆದರೂ ಆಗ್ಬೋದು, ಸಾರಿ ಗೈಸ್. ಪುಣೆ ಪಲ್ಟನ್ಸ್ ಅವ್ರದ್ದು ಪ್ರಾಬಬಲ್ ಸ್ಟಾರ್ಟಿಂಗ್ 7 ಬಗ್ಗೆ ಮಾತಾಡೋದಾದರೆ ಗೌರವ್ ಖಾತ್ರಿ, ಮೊಹಮ್ಮದ್ ಅಮಾನ್, ಇಸ್ಲಾಂ ಇಮಾನ್ದಾರ್, ಪಂಕಜ್ ಮೋಹಿತೆ, ಆಮೇಲೆ ನದರಾಜನ್, ಗುರ್ದೀಪ್ ಸಾಂಗ್ವಾನ್, ಸಚಿನ್ ತಾನ್ವಾರ್. ಇದು ಪ್ರಾಬಬಲ್ 7 PKL 2025 ಪುಣೆ ಪಲ್ಟನ್ಸ್ ಅವ್ರದ್ದು. ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಯೋಗೇಶ್ ದಯಾ, ಅಂಕುಶ್ ರಾತಿ ಅಂಡ್ ಆಕಾಶ್ ಶಿಂಡೆ, ಪಂಕಜ್ ಠಾಕೂರ್, ಸಂಜಯ್ ದೂಲ್, ಧೀರಜ್ ನೈನ್ ಅಂಡ್ ಆಶೀಶ್ ಮಲಿಕು. ಇದು ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಪ್ರಾಬಬಲ್ ಸ್ಟಾರ್ಟಿಂಗ್ 7. ಹಾಗಿದ್ರೆ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡೋದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೋಬಿಡಿ, ನಿಮ್ಮ ಕಡೆ ಏನು ಕಿತ್ಕೊಂಡು ಹೋಗಲ್ಲ ಅಂತ ಅನಿಸ್ತಾ ಇದೆ. ಓಕೆ ಗೈಸ್, ಹಾಗಿದ್ರೆ ಕಂಪ್ಯಾರಿಸನ್ ಅಲ್ಲಿ ರೈಟ್ ಮತ್ತು ಲೆಫ್ಟ್ ಕಾರ್ನರ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಯೋಗೇಶ್ ದಯಾ ಮತ್ತು ಅಂಕುಶ್ ರಾತಿ ಆಡ್ತಾರೆ. ಇಬ್ರು ಕೂಡ ಲಾಸ್ಟ್ ಸೀಸನ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಯೋಗೇಶ್ ದಯಾ ಲಾಸ್ಟ್ ಸೀಸನ್ 22 ಮ್ಯಾಚಸ್ ಆಡಿ 72 ಪಾಯಿಂಟ್ನ ತಗೊಂಡಿದ್ದಾರೆ. ಅಂಕುಶ್ ರಾತಿನೂ ಕೂಡ 23 ಮ್ಯಾಚಸ್ ಆಡಿ 68 ಪಾಯಿಂಟ್ನ ತಗೊಂಡಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಡಿಫೆಂಡರ್ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ಗೆ. BC ರಮೇಶ್ ಅವರು ಒಳ್ಳೆ ತಲೆ ಯೂಸ್ ಮಾಡಿ ಇವರಿಬ್ಬರನ್ನೇ ತಾಕೊಂಡು ಬಂದಿದ್ದಾರೆ. ಸೊ ಇದೇ ಥರ ನಮಗೆ ಪರ್ಫಾರ್ಮೆನ್ಸ್ ಮಾಡಲೇಬೇಕು ಬೆಂಗಳೂರು ಬುಲ್ಸ್ಗೆ ಈ ಒಂದು ಸೀಸನ್ನು. ನೋಡೋದ ಏನು ಮಾಡ್ತಾರೆ ಅಂತ. ಮತ್ತು ಪುಣೆ ಪಲ್ಟನ್ಸ್ಗೆ ಗೌರವ್ ಖಾತ್ರಿ ಆ್ಯಂಡ್ ಮೊಹಮ್ಮದ್ ಅಮಾನ್ ಆಡ್ತಾ ಇದ್ದಾರೆ. ಇಬ್ಬರು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಲಾಸ್ಟ್ ಇಯರ್ ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ. ಗೌರವ್ ಖಾತ್ರಿ ಅವರು 21 ಮ್ಯಾಚಸ್ನ ಆಡಿ 61 ಪಾಯಿಂಟ್ನ ತಗೊಂಡಿದ್ದಾರೆ ಲಾಸ್ಟ್ ಸೀಸನು. ಮೊಹಮ್ಮದ್ ಅಮಾನ್ ಅವರು 14 ಮ್ಯಾಚಸ್ನ ಆಡಿ 6 ಪಾಯಿಂಟ್ನ ತಗೊಂಡಿದ್ದಾರೆ. ಸೊ ನನ್ನ ಪ್ರಕಾರ ಈ ಒಂದು ಕಂಪ್ಯಾರಿಸನಲ್ಲಿ ಕಾರ್ನರಲ್ಲಿ ಬೆಂಗಳೂರು ಬುಲ್ಸ್ಗೆ 1 ಪಾಯಿಂಟ್ ಹೋಗ್ತಾ ಇದೆ, PPಗೆ 0 ಪಾಯಿಂಟ್ ಹೋಗ್ತಾ ಇದೆ. ಬಿಕಾಸ್ ನಮ್ಮ ಪ್ಲೇಯರ್ಸು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಇಟ್ಕೊಂಡಿದ್ದಾರೆ. ಸೊ ಎರಡನೇ ಪೊಸಿಷನು ರೈಟು ಮತ್ತು ಲೆಫ್ಟು ಇನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಆಕಾಶ್ ಶಿಂಡೆ ಆ್ಯಂಡ್ ಪಂಕಜ್ ಠಾಕೂರ್ ಆಡ್ತಾರೆ. ಸೊ ಆಕಾಶ್ ಶಿಂಡೆ ಲಾಸ್ಟ್ ಸೀಸನು ಪುಣೆ ಪಲ್ಟನ್ಸ್ಗೆ ತುಂಬ ಸೀಸನ್ನಿಂದ ಆಡ್ತಾ ಇದ್ದಾರೆ, PKL ಕೂಡ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಒಂದು ಸೀಸನ್ನು BC ರಮೇಶ್ ಅವರು ಎತ್ತಾಕೊಂಡು ಬಂದಿದ್ದಾರೆ ಅವ್ರನ್ನ ನೋಡಿಬಿಟ್ಟು. ಸೊ ಆಕಾಶ್ ಶಿಂಡೆ ಲಾಸ್ಟ್ ಸೀಸನ್ನು 19 ಮ್ಯಾಚಸ್ನ ಆಡಿ 93 ಪಾಯಿಂಟ್ನ ತಗೊಂಡಿದ್ದಾರೆ. ಮತ್ತು ಪಂಕಜ್ ಠಾಕೂರ್ ಅವರು ಲಾಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಆಡಿದ್ರು, 13 ಮ್ಯಾಚಸಲ್ಲಿ 25 ಪಾಯಿಂಟ್ನ ತಗೊಂಡಿದ್ದಾರೆ. ಸೊ ಇವ್ರಿಗೆ ಅಷ್ಟೊಂದೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಲಾಸ್ಟ್ ಸೀಸನ್ ಕೂಡ ಅಷ್ಟೊಂದೇನು ಪರ್ಫಾರ್ಮ್ ಮಾಡಿಲ್ಲ. ಈ ಒಂದು ಸೀಸನ್ ಇವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಮತ್ತು ಪುಣೆ ಪಲ್ಟನ್ಸ್ ಕಡೆ ಇಸ್ಲಾಮ ಇಮಾನ್ದಾರ್ ಆ್ಯಂಡ್ ಪಂಕಜ್ ಮೋಹಿತೆ ಆಡ್ತಾರೆ. ಸೊ ಇಬ್ಬರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಸ್ಲಾಮ ಇಮಾನ್ದಾರ್ ಅವರು ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಲಾಸ್ಟು ಸೀಸನ್ 7 ಮ್ಯಾಚ್ ಆಡಿ 38 ಪಾಯಿಂಟ್ನ ತಗೊಂಡಿದ್ದಾರೆ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಬಟ್ ಇವ್ರಿಗೆ ಇಂಜುರಿ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ನಿಮಗೇನಾದರೂ ಗೊತ್ತಿರೋ ಕಾಮೆಂಟ್ ಮಾಡಿ. ಸೊ ಪಂಕಜ್ ಮೋಹಿತೆ ಅವರು ಲಾಸ್ಟ್ ಸೀಸನ್ 22 ಮ್ಯಾಚಸ್ನ ಆಡಿ 116 ಪಾಯಿಂಟ್ನ ತಗೊಂಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಲಾಸ್ಟ್ ಸೀಸನ್ ಇವರು ಡೆಬ್ಯೂ ಮಾಡಿದ್ದು ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಪೊಸಿಷನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ 0 ಪಾಯಿಂಟ್ ಸಿಗ್ತಾ ಇದೆ ಮತ್ತು ಪುಣೆ ಪಲ್ಟನ್ಸ್ಗೆ 1 ಪಾಯಿಂಟ್ ಸಿಗ್ತಾ ಇದೆ. ಬಿಕಾಸ್ ಪಂಕಜ್ ಠಾಕೂರ್ ಅವ್ರಿಗೆ ಗೊತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಮತ್ತು ಪರ್ಫಾರ್ಮೆನ್ಸ್ ಕೂಡ ಲಾಸ್ಟ್ ಸೀಸನ್ ಮಾಡಿಲ್ಲ ಅಂತ, ಅದಕ್ಕೋಸ್ಕರ ನಾನು 1 ಪಾಯಿಂಟ್ನ ಪುಣೆ ಪಲ್ಟನ್ಸ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ ಮೂರನೇ ಪೊಸಿಷನ್ನು ರೈಟು ಮತ್ತು ಲೆಫ್ಟು ಕವರು. ಈ ಒಂದು ಪೊಸಿಷನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಸಂಜಯ್ ದುಲ್ ಮತ್ತು ಧೀರಜ್ ನೈನ್ ಆಡ್ತಾರೆ. ಮಗ ಸಂಜಯ್ ದುಲ್ ಬಗ್ಗೆ ನೀವು ಎಲ್ರಿಗೂ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ, ಫುಲ್ಲು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವ್ರ ಬಗ್ಗೆ ತುಂಬ ಹೇಳೋದೆಲ್ಲ ಬೇಕಾಗಿಲ್ಲ. ಲಾಸ್ಟು ಸೀಸನ್ ಹರಿಯಾಣ ಸ್ಟೀಲರ್ಸ್ಗೆ ಆಡಿದ್ರು, ಹರಿಯಾಣ ಸ್ಟೀಲರ್ಸಲ್ಲಿ ಲಾಸ್ಟ್ ಸೀಸನು ಚಾಂಪಿಯನ್ಸ್ ಕೂಡ ಆದರು. ಸೊ ಮೊಹಮ್ಮದ್ ರಿಯಾಜ್ ಸದ್ಲು ಜೊತೆ ಆಡಿದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. 24 ಮ್ಯಾಚಸ್ ಆಡಿ 57 ಪಾಯಿಂಟ್ನ ತಗೊಂಡಿದ್ದಾರೆ. ಧೀರಜ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಡೊಮೆಸ್ಟಿಕಲ್ಲಿ ಸಖತ್ತಾಗೆ ಪರ್ಫಾರ್ಮ್ ಮಾಡಿದ್ರೆ ಅಂತ ಎಲ್ಲ ಕಡೆ ಕೂಡ ನ್ಯೂಸ್ ಇದೆ. BC ರಮೇಶ್ ಕೂಡ ಅದೇ ಹೇಳ್ಕೊಂಡಿರೋದು. ಸೊ ಇವ್ರನ್ನ ಈ ಒಂದು ಸೀಸನ್ನು 40 ಲಕ್ಷಕ್ಕೆ ಬಿಡ್ ಮಾಡಿದ್ದಾರೆ. ಸೊ ಪುಣೆ ಪಲ್ಟನ್ಸಲ್ಲಿ ನದರಾಜನ್ ಆ್ಯಂಡ್ ಗುರ್ದೀಪ್ ಸಾಂಗ್ವಾನ್ ಇಬ್ಬರು ಪ್ಲೇಯರ್ ಕೂಡ ಆಡ್ತಾ ಇದ್ದಾರೆ. ಇವರು ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಲಾಸ್ಟ್ ಸೀಸನ್ ಮಾತ್ರ ಇವರು ಡೆಬ್ಯೂ ಮಾಡಿರೋದು PKLಗೆ. ಸೊ ನದರಾಜನ್ ಅವರು 22 ಮ್ಯಾಚಸ್ನ ಆಡಿ 44 ಪಾಯಿಂಟ್ನ ತಗೊಂಡಿದ್ದಾರೆ. ಸೊ ಗುರ್ದೀಪ್ ಸಿಂಗ್ ಸಾಂಗ್ವಾನ್ ಕೂಡ 16 ಮ್ಯಾಚಸ್ನ ಆಡಿ 31 ಪಾಯಿಂಟ್ನ ತಗೊಂಡಿದ್ದಾರೆ ಮಗ. ಸೊ ಇಬ್ಬರಿಗೂ ಅಷ್ಟೊಂದೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ನಮ್ಮ ಬೆಂಗಳೂರು ಬುಲ್ಸಲ್ಲಿ ನೋಡೋದಾದರೆ ಈ ಒಂದು ಪೊಸಿಷನಲ್ಲಿ ಯಾವುದಿದು ಕವರಲ್ಲಿ, ಸೊ ನನ್ನ ಪ್ರಕಾರ ಇಬ್ಬರಿಗೂ 1 ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಬಿಕಾಸ್ ಇಬ್ಬರು ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಲಾಸ್ಟ್ ಸೀಸನ್ ಕೂಡ ಡೆಬ್ಯೂ ಮಾಡಿರೋದು, ಇಬ್ಬರು ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಧೀರಜ್ಗೆ PKL ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಡೊಮೆಸ್ಟಿಕಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮಗ. ನೀವೇನಾದರೂ ಅವ್ರ ಅಕೌಂಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನಾನು ಇಬ್ಬರಿಗೂ 1 ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಹಾಗಿದ್ರೆ ಲಾಸ್ಟು ಪೊಸಿಷನ್ನು ಸೆಂಟರ್ ರೈಡರು ನಮ್ಮ ಬೆಂಗಳೂರು ಬುಲ್ಸ್ಗೆ ಆಶೀಶ್ ಮಲಿಕ್ ಆಡ್ತಾರೆ ಅಂತ ಈ ಒಂದು ಸೀಸನ್ನು ಪ್ರಾಬಬಲ್ 7 ನೇಮ್ ಇದೆ, ಓಕೆನಾ. ಬಟ್ ಇವ್ರಿಗೆ ಅಷ್ಟೊಂದೇನು PKL ಎಕ್ಸ್ಪೀರಿಯನ್ಸ್ ಇಲ್ಲ, ಬಿಕಾಸ್ ಈ ಒಂದು ಸೀಸನ್ ಆಡ್ತಾ ಇರೋದು PKLನ. ಸೊ ಇವ್ರನ್ನ ನಾವು ರಿಟರ್ನ್ ಮಾಡ್ಕೊಂಡಿದ್ದೀವಿ. ಲೈಕ್ ಯಾವ ಥರ ಅಂದರೆ ನ್ಯೂ ಯಂಗ್ ಪ್ಲೇಯರ್ ಅಂತ ಆಕ್ಷನ್ಗೆ ಮುಂಚೆನೇ ತೊಗೊಂಡಿರೋದು. ಸೊ ಯಾವುದೇ ಥರ ಸ್ಟಾಟ್ಸ್ ಇಲ್ಲ, ಡೊಮೆಸ್ಟಿಕಲ್ಲಿ ಮಾತ್ರ ಚೆನ್ನಾಗಿ ಆಡಿರೋದು. ಮತ್ತು ಸಚಿನ್ ತಾನ್ವಾರ್ ಅವರು
ಪುಣೆ ಪಲ್ಟನ್ಸ್ಗೆ ಆಡ್ತಾ ಇರೋದು ಸಖತ್ ಎಕ್ಸ್ಪೀರಿಯನ್ಸ್ ಮಗ. ಇವರು ಮೋಸ್ಟ್ ಯಂಗ್ ಪ್ಲೇಯರ್ ಅಂತ, ತುಂಬ ಎಕ್ಸ್ಪೆನ್ಸಿವ್ ಪ್ಲೇಯರ್ ಅಂತ ಏನೋ ಇವರಿಗೆ ಒಂದು ರೆಕಾರ್ಡ್ ಇದೆ. ಸಚಿನ್ ತನ್ವಾರ್ ಅವರು ಲಾಸ್ಟ್ ಸೀಸನ್ನು 17 ಮ್ಯಾಚಸ್ನ ಆಡಿ 90 ಪಾಯಿಂಟ್ನ ತಗೊಂಡಿದ್ದಾರೆ ಗುರು, ಒಳ್ಳೆ ಪ್ಲೇಯರು. ಸೊ ಈ ಒಂದು ಸೆಂಟರ್ ರೈಡಲ್ಲಿ ನನ್ನ ಪ್ರಕಾರ 1 ಪಾಯಿಂಟು ಪುಣೆ ಪಲ್ಟನ್ಸ್ಗೆ ಹೋಗ್ತಾ ಇದೆ. ಓಕೆ ಗೈಸ್, ಇಷ್ಟೇ ಕಂಪ್ಯಾರಿಸನು. ಬೆಂಗಳೂರು ಬುಲ್ಸ್ ಅವರು 2 ಪಾಯಿಂಟ್ನ ತಗೊಂಡಿದ್ದಾರೆ ಮತ್ತು ಪುಣೆ ಪಲ್ಟನ್ಸ್ ಅವರು 3 ಪಾಯಿಂಟ್ನ ತಗೊಂಡಿದ್ದಾರೆ. ಸೊ ಈ ಒಂದು ಕಂಪ್ಯಾರಿಸನಲ್ಲಿ ಪುಣೆ ಪಲ್ಟನ್ಸ್ ಅವರು ವಿನ್ ಆಗ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಒಂದು ಕಂಪ್ಯಾರಿಸನಲ್ಲಿ ನಿಮಗೆ ಯಾವ ಪೊಸಿಷನಲ್ಲಿ ಬೆಂಗಳೂರು ಬುಲ್ಸ್ಗೆ ಪಾಯಿಂಟ್ ಬರಬೇಕಾಗಿತ್ತು, ಇಲ್ಲ ನಾನು ತಪ್ಪು ಮಾಡಿದ್ದೀನ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಎಲ್ಲನೂ ಕೂಡ ಅನಲೈಸ್ ಮಾಡಿ ನೋಡಿದಾಗ ಪುಣೆ ಪಲ್ಟನ್ಸ್ ಅವರು ಈ ಒಂದು ಕಂಪ್ಯಾರಿಸನಲ್ಲಿ ವಿನ್ ಆಗ್ತಾರೆ. ಬಿಕಾಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ನ ತಗೊಂಡಿದ್ದಾರೆ ಮತ್ತು ಒಂದು ಸ್ವಲ್ಪ ಪರ್ಫಾರ್ಮ್ ಮಾಡಿರೋ ಪ್ಲೇಯರ್ಸ್ ಕೂಡ ಅವ್ರ ಟೀಮಲ್ಲಿ ಇದ್ದಾರೆ. ನಮ್ಮ ಬೆಂಗಳೂರು ಬುಲ್ಸು ಏನಾದರೂ ಪರ್ಫಾರ್ಮ್ ಮಾಡಿದರೆ ಲಾಸ್ಟ್ ಸೀಸನ್ನು ಅವರು ಈ ಒಂದು ಕಂಪ್ಯಾರಿಸನ್ ವಿನ್ ಆಗ್ತಾಯಿದ್ರು ಅನ್ಫಾರ್ಚುನೇಟ್ಲಿ. ಸೊ ಇರೋ ರಿಯಾಲಿಟಿನೇ ಹೇಳ್ಬೇಕಲ್ವಾ, ಸೊ ಅದೇ ಥರ ಹೇಳಿದ್ದೀನಿ. ನಿಮಗೆ ನೆಕ್ಸ್ಟು ವೀಡಿಯೋ ಯಾವುದು ಬೇಕು, ಯಾವುದು ಕಂಪ್ಯಾರಿಸನ್ ವೀಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ. 100% ಅದನ್ನೇ ಮಾಡ್ತೀನಿ. ಸೊ ನೀವು ಕಾಮೆಂಟ್ ಮಾಡಿಲ್ಲ ಅಂದರೆ ನನಗೆ ಯಾವ್ದು ಬೇಕು ಅದನ್ನೇ ನಾನು ಮಾಡ್ಕೊಂಡು ಹೋಗ್ತೀನಿ ಗೈಸ್, ಅಷ್ಟೇ. ಸೊ ನಿಮಗೆ ಈ ಕಂಪ್ಯಾರಿಸನ್ ನೋಡಿ ಏನು ಅನ್ನಿಸ್ತು ಅಂತ ನೀವು ಆನೆಸ್ಟಾಗಿ ನನಗೆ ಕಾಮೆಂಟ್ ಮಾಡಬೇಕು. ಯಾರು ಕೂಡ ಕಾಮೆಂಟೇ ಮಾಡ್ತಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋತಿಲ್ಲ. ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ ಮಗ, ಏನಾಗಿದೆ ನನ್ನ ಚಾನಲ್ಗೆ ಅಂತ ಸ್ಟಕ್ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನ್ಯೂ ವ್ಯೂವರ್ಸ್ ಬರ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ನಾನು ಬೇರೆ ಏನು ಹೇಳೋಕ್ಕಾಗಲ್ಲ. ಸೊ ಅಷ್ಟೇ. ಬಟ್ ಈ ಒಂದು ಕಂಪ್ಯಾರಿಸನ್ ನನಗೆ ಗೊತ್ತಾಗ್ತಿರೋ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸವರು ಸ್ವಲ್ಪ ಎಕ್ಸ್ಪೀರಿಯನ್ಸಲ್ಲಿ ಕಡಿಮೆ ಇದ್ದಾರೆ ಅಂತ ಅನ್ನಿಸ್ತದೆ. ಆಲ್ರೆಡಿ 4 ವೀಡಿಯೋ ಆಯಿತು ಇದನ್ನು ಆದರೆ ಕಂಪ್ಯಾರಿಸನ್ನು. ಸೊ ಈ 4 ವೀಡಿಯೋದಲ್ಲಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ, ಬೆಂಗಳೂರು ಬುಲ್ಸಲ್ಲಿ ಎಲ್ಲರೂ ಕೂಡ ಸಖತ್ತಾಗೇ ಇದ್ದಾರೆ. ಅಂದರೆ ಅವರು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಪೀಕೆಲ್ ಅದೊಂದೇ ಮ್ಯಾಟ್ರ್ ಆಗ್ತಾ ಇರೋದು. ಸೊ ಅದಕ್ಕೋಸ್ಕರ ಈ ಒಂದು ಕಂಪ್ಯಾರಿಸನ್ಲಿ ಆಲ್ಮೋಸ್ಟು 4 ವೀಡಿಯೋ ಆಯಿತು. 4 ವೀಡಿಯೋಲ್ಲೂ ಕೂಡ ಒಂದರಲ್ಲೂ ಕೂಡ ಬೆಂಗಳೂರು ಬುಲ್ಸು ಗೆದ್ದಿಲ್ಲ ಮಗ, ಬಿಕಾಸ್ ಅವ್ರಿಗೆ ಇನ್ಎಕ್ಸ್ಪೀರಿಯನ್ಸ್ ಅಂತ. ಸೊ ಗೊತ್ತಿಲ್ಲ, ಇದೆಲ್ಲ ಪಿ ಕೆ ಎಲ್ ಸ್ಟಾರ್ಟ್ ಆದಮೇಲೆ ಮ್ಯಾಚಸ್ ಉಲ್ಟನೂ ಕೂಡ ಆಗ್ಬೋದು, ಆಗದೇನೂ ಇರ್ಬೋದು, ಐ ಡೋಂಟ್ ನೋ ಬ್ರೋ. ಬಟ್ ನಾನು ಏನು ರಿಯಾಲಿಟಿ ಇದೆ ಅದನ್ನೇ ನಾನು ಕಂಪ್ಯಾರಿಸನ್ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಬೇರೆ ಯಾವುದೇ ಥರ ಅವ್ರನ್ನ ಇವ್ರಿಗೆ ಎತ್ತಿಕ್ಬೇಕು, ಇವ್ರನ್ನ ಕೆಳಗೆ ಮಾಡಬೇಕು, ಅವೆಲ್ಲ ಸೀನೇ ಇಲ್ಲ. ಸೊ ಏನು ರಿಯಾಲಿಟಿ ಇದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೇನಾದರೂ ಈ ಒಂದು ವಿಡಿಯೋದಿಂದ ಆ ಥರ ಏನಾದರೂ ಅರ್ಟ್ ಆಗಿದ್ರೆ ಸಾರಿ ಗಾಯ್ಸ್. ನಾನು ಬೆಂಗಳೂರು ಬುಲ್ಸ್ಗೆ ಏಟರ್ ಅಂತೂ ಅಲ್ಲ, ನಾನು ಫ್ಯಾನೇ, ಬಟ್ ರಿಯಾಲಿಟಿನ ಹೇಳ್ಬೇಕಲ್ವಾ. ಸೊ ತುಂಬ ಜನ ಕಾಮೆಂಟ್ ಮಾಡಿದ್ರಿ, ಬ್ರೋ ಏನು ಬ್ರೋ ನೀವು ಎಲ್ಲ ವೀಡಿಯೋದಲ್ಲೂ ಬೆಂಗಳೂರು ಬುಲ್ಸ್ನ ಡೌನ್ ಮಾಡ್ತಾ ಇದ್ದೀರ ಅಂತ. ನಾನೇನು ಡೌನ್ ಮಾಡ್ತಿಲ್ಲ ಗುರು, ಅಲ್ಲಿರೋದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನಿಮ್ಮ ಓಕೆ ಅವ್ರು ಆನೆಸ್ಟಾಗಿ ಹೇಳ್ಕೊತಾ ಇದ್ದಾರೆ, ನಾನು ಇರೋದನ್ನ ನಾನು ಹೇಳ್ಕೊತಾ ಇದ್ದೀನಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲಿವರೆಗೂ ಕತೆ ಹೊಡೆದೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಸೊ ನನಗೆ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಸೊ ನೆಕ್ಸ್ಟ್ ವೀಡಿಯೋ ನಿಮಗೆ ಏನು ಬೇಕು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಕಾಮೆಂಟ್ ಅಂತೂ ಯಾರೂ ಮಾಡ್ತಾಯಿಲ್ಲ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಮಾಡ್ಕೋಗ್ರು. ಸ್ವಲ್ಪ ಎನರ್ಜಿ ತೋರಿಸಿ ಅಟ್ಲೀಸ್ಟ್ ನನ್ನ ಚಾನಲಲ್ಲಿ. ನನಗೆ ಇಷ್ಟು ಇರೋ ಎನರ್ಜಿನ ನೀವು ಸ್ವಲ್ಪ ತೋರಿಸಿದ್ರೆ ಇನ್ನೂ ಎನರ್ಜಿ ಬರುತ್ತೆ ನನಗೆ. ಅವಾಗ ಇನ್ನೂ ಎವ್ರಿಡೇ ಅಟ್ಲೀಸ್ಟ್ 1-2 ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ 2 ದಿನಕ್ಕೆ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಎನರ್ಜಿ ತೋರಿಸಿ, ನನ್ನ ಚಾನಲ್ ಮೇಲೆ ಸ್ವಲ್ಪ ಕರುಣೆ ತೋರಿಸಿ, ಕೈಂಡ್ನೆಸ್ ಇರಲಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಮಾಡ್ಕೊಳ್ಳಿ ಚಾನಲ್ಗೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ ಮಗ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗೋರು. ಅದನ್ನು ಮಾತ್ರ ಇಂಪಾರ್ಟೆಂಟು, ಮಿಸ್ ಮಾಡ್ಕೊಳ್ಳಬೇಡ ಪ್ಲೀಸ್ ಹೇಳ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಹೋಗಿ ಜಾಯ್ನ್ ಆಗಿ. ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.